ಸೋಮಾರಿತನ ಅಥವಾ ಲೇಜಿನೆಸ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಇರುತ್ತೆ. ಈ ಲೇಜಿನೆಸ್ನ ಯಾವ ಥರ ಅವಾಯ್ಡ್ ಮಾಡ್ಬೋದು, ಲೇಜಿನೆಸ್ ಇದ್ದಾಗಲೂ ಕೂಡ ನಮ್ಮ ಕೆಲಸಗಳನ್ನ ನಾವು ಯಾವ ರೀತಿ ನಿಭಾಯಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಹೋಮ್ ಆರ್ಗನೈಸೇಷನ್, ಡಿಕ್ಲಟರಿಂಗ್, ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಸೋಮಾರಿತನ ಆವರಿಸಿದಾಗ ಯಾವ ರೀತಿ ನಾವು ಮನೆ ಕೆಲಸಗಳನ್ನ ನಿಭಾಯಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲಾಸ್ಟ್ ವಿಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ದಸರಾ ಹಾಲಿಡೇಸ್ಗೆ ಹೊರಗಡೆ ಟ್ರಿಪ್ ಹೋಗಿದ್ವಿ. ಟ್ರಿಪ್ ಹೋಗಿ ಬಂದ ಮೇಲೆ ಲೇಜಿನೆಸ್ ಅನ್ನೋದು ತನ್ನಕ್ಕೆ ತಾನೇ ಬಂದ್ಬಿಟ್ಟಿದೆ. ಈ ಲೇಜಿನೆಸ್ ಇದ್ದರೂ ಕೂಡ ಮನೇನ ಯಾವ ರೀತಿ ನಿಭಾಯಿಸ್ಬೋದು ಅನ್ನೋದನ್ನ ನೀವಿಲ್ಲಿ ನೋಡ್ತಾ ಹೋಗ್ತೀರಾ. ಸಾಮಾನ್ಯವಾಗಿ ಒಂದು 2-3 ದಿನ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ವಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತಹ ಲೇಜಿನೆಸ್, ಸೋಮಾರಿತನ ಅನ್ನೋದು ಬಂದ್ಬಿಡುತ್ತೆ. ಲೇಜಿನೆಸ್ ಇದ್ರೂ ಕೂಡ ಮನೆ ಕೆಲಸಗಳನ್ನ ನಿಭಾಯಿಸಲೇಬೇಕಾಗತ್ತೆ. ಟ್ರಿಪ್ಪಿಂದ ಬಂದಾದ್ಮೇಲೆ ಫಸ್ಟ್ ಡೇ ಇಲ್ಲಿ ಕ್ಲಿಪ್ಪಿಂಗ್ಸ್ನ ನೀವು ನೋಡ್ತಾ ಇದ್ದೀರಾ. ಬ್ರೇಕ್ಫಾಸ್ಟ್ಗೋಸ್ಕರ ದೋಸೆನ ಮಾಡಿದ್ದೀನಿ. ದೋಸೆ ಸ್ವಲ್ಪನೇ ಉಳ್ಕೊಂಡಿದ್ದರಿಂದ ಇದ್ರ ಜೊತೆಗೆ ಪೊಂಗಲ್ ಕೂಡ ಮಾಡಿದ್ದೀನಿ. ಸೊ ಹೊರಗಡೆ ಹೋಗಿ ಬಂದಮೇಲೆ ಏನಾದರೂ ಸ್ವಲ್ಪ ಹಿತವಾಗಿ ಬಾಯಿಗೆ ತುಂಬ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಸಿಂಪಲ್ಲಾಗಿ ಪೊಂಗಲ್ನ ಮಾಡಿದ್ದೆ. ಅದು ಕೂಡ 1 ಪಾರ್ಟ್ ರೆಸಿಪಿ, ಕುಕ್ಕರಲ್ಲಿ ಮಾಡಿದ್ದಂಥದ್ದು, ತುಂಬ ಟೇಸ್ಟಿಯಾಗಿತ್ತು. ಲಾಸ್ಟಲ್ಲಿ ತುರಿದಿರುವಂಥ ಕಾಯಿ ತುರಿ, ಒಂದು ಸ್ವಲ್ಪ ಕೊಬ್ಬರಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ದೋಸೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡಿದ್ದೆ. ಇನ್ನು ಈ ಪೊಂಗಲ್ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಆ್ಯಡ್ ಮಾಡಬೇಕಲ್ವ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನು ತಿಕ್ಕಾಗಿರ್ಬೇಕಾ ಅಥವಾ ಗಟ್ಟಿಯಾಗಿರ್ಬೇಕಾ, ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ಬಿಸಿನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಪೊಂಗಲಲ್ಲಿ ಪೆಪ್ಪರ್ ಎಲ್ಲನೂ ಹಾಕಿರೋದ್ರಿಂದ ಬಾಯಿಗೆ ಒಂದು ರೀತಿ ಹಿತ ಅನ್ನೋದು ಕೊಡುತ್ತೆ, ಟೇಸ್ಟಿಯಾಗಿರುತ್ತೆ. ಮೋಡ ಕವಿದ ವಾತಾವರಣ ಇದ್ದಾಗ ಡಿನ್ನರ್ಗಿರ್ಬೋದು, ಬ್ರೇಕ್ಫಾಸ್ಟ್ಗಿರ್ಬೋದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದರ ಡೀಟೇಲ್ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಗೆ ವಿಡಿಯೋನ ಎಂಡ್ ಮಾಡಿ ಪೂರ್ತಿ ರೆಸ್ಟ್ ಮಾಡಿದೆ. ಇಲ್ಲಿ ನೋಡ್ತಾ ಇರುವಂಥದ್ದು ನೆಕ್ಸ್ಟ್ ಡೇ ಮಾರ್ನಿಂಗು. ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ 4 ಮಾರ್ನಿಂಗ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಬಾಡಿ ಲೇಸಿಯಾಗಿ ಫೀಲ್ ಆಗ್ತಿದೆ, ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಬಾಡಿ ಆ್ಯಕ್ಟಿವ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಿದ್ರೇ ಬೆಟರು. ಪ್ರತಿ ಸರಿ ಟ್ರಿಪ್ ಹೋದಾಗ ಒಂದು ದೊಡ್ಡದಾಗಿರುವಂಥ ಲಾಂಡ್ರಿ ಕವರ್ನ ತೊಗೊಂಡು ಹೋಗ್ತೀವಿ. ಇದರಲ್ಲಿ ವಾಶ್ ಮಾಡಬೇಕಾಗಿರುವಂಥ ಎಲ್ಲ ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ. ಈಗ ಇದರಲ್ಲಿ ಇನ್ನರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ ಮಿಷಿನ್ಗೆ ಹಾಕಬೇಕಲ್ವ, ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಉಳಿದಿರೋಂಥ ಬಟ್ಟೆಗಳನ್ನೆಲ್ಲ ಕೂಡ ಮಿಷಿನಲ್ಲಿ ಹಾಕ್ತಾ ಇದ್ದೀನಿ. ಕೆಲವೊಂದು ಕಲರ್ ಹೋಗೋ ಅಂಥದ್ದು ಅದನ್ನೆಲ್ಲ ಕೂಡ ಸಪ್ರೇಟ್ ಮಾಡಿ ಮಿಷಿನ್ಗೆ ಹಾಕಬೇಕಾಗತ್ತೆ. ಲೇಜಿನೆಸ್ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋದಾದರೆ, ಯೂಶ್ವಲಿ ಲೇಜಿಯಾಗಿ ಫೀಲ್ ಆಗಿದಾಗ ತುಂಬ ಜನ ಮಾಡುವಂಥ ಒಂದು ಮಿಸ್ಟೇಕ್ ಮೊಬೈಲ್ ಸ್ಕ್ರೋಲ್ ಮಾಡುವಂಥದ್ದು, TV ನೋಡೋವಂಥದ್ದು. ಇದರಿಂದ ನಿಮ್ಮ ಲೇಜಿನೆಸ್ ಅಥವಾ ನಿಮ್ಮ ಟಯರ್ಡ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಲೇಜಿನೆಸ್ ಅನ್ನೋದು ಸ್ಕ್ರೀನ್ ನೋಡೋದ್ರಿಂದ ಕಡಿಮೆ ಆಗಲ್ಲ, ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಮೊಬೈಲ್ನ ಸ್ಕ್ರೋಲ್ ಮಾಡ್ತಾ ಗಂಟೆಗಟ್ಟಲೆ ಕಾಲನ ಕಳಿತೀವಿ ಹೊರತು ಅದರಿಂದ ಹೊರಗಡೆ ಬರಲ್ಲ. ಒಂದು ವೇಳೆ ನೀವು ಈ ಥರ ಲೇಜಿನೆಸ್ನ ಫೀಲ್ ಆಗ್ತಿದ್ದಾರಾ ಅಂದರೆ ನಿಮ್ಮಲ್ಲೇ ಡಿಫಾಲ್ಟ್ ಇರ್ಬೋದು. ಇಲ್ಲ ನೀವು ಮೊಬೈಲ್ ನೋಡಿಲ್ಲ, ಸ್ಕ್ರೀನ್ ನೋಡಿಲ್ಲ ಅಂದರೂ ಕೂಡ ಒಂದು ರೀತಿ ಬಾಡಿ ಟಯರ್ಡ್ ಆಗಿದೆ, ಸೋಮಾರಿತನ ಫೀಲ್ ಆಗ್ತಿದ್ದೀರಾ ಅನ್ನೋದಾದರೆ ನಿಮ್ಮ ಬಾಡಿಗೆ ರೆಸ್ಟ್ ಬೇಕು ಅಂತ ಅರ್ಥ. ಲೇಜಿನೆಸ್ಸಿಂದ ಹೊರಗಡೆ ಬರಬೇಕು ಅಂದರೆ ಬಾಡಿ ಮೂಮೆಂಟ್ಸ್ ಅನ್ನೋದು ಇರಲೇಬೇಕು. ಇಲ್ಲ ಈ ಥರ ಒಂದು ಪ್ಲೆಸೆಂಟ್ ಆಗಿರುವಂತಹ ನೇಚರ್, ಈ ಒಂದು ವೈಬ್ಸಿಂದ ಕೂಡ ಒಂದು ಕಾಮ್ನೆಸ್, ಪ್ಲೆಸೆಂಟ್ ಆಗಿರುವಂಥ ಆ್ಯಕ್ಟಿವ್ನೆಸ್ ಅನ್ನೋದು ಆ್ಯಡ್ ಆಗುತ್ತೆ. ಎಷ್ಟೇ ಸೋಮಾರಿತನ ಫೀಲ್ ಆದ್ರೂ ಕೆಲವೊಂದು ಬೇಸಿಕ್ ಕೆಲಸಗಳನ್ನೋದು ಪ್ರತಿಯೊಬ್ಬ ಗೃಹಿಣಿನೂ ಮಾಡಲೇಬೇಕಾಗತ್ತೆ. ಅಂಥ ಟೈಮಲ್ಲಿ ನೀವು ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡ್ಬೋದು. ಈ ಥರದ ಕೆಲಸಗಳನ್ನ ಮಾಡುವಾಗ ನಿಮ್ಗೆ ಇಷ್ಟ ಆಗಿರುವಂಥ ಪ್ಲೆಸೆಂಟ್ ವಿಡಿಯೋಸ್ನ ಕೇಳ್ತಾ ಮಾಡ್ಕೊಳ್ಬೋದು, ಮ್ಯೂಸಿಕ್ನ ಕೇಳ್ಬೋದು. ಇಲ್ಲ ಯಾವುದಾದ್ರೂ ಒಂದು ಬಯೋಗ್ರಫಿ ವಿಡಿಯೋಸ್ನ ನೋಡ್ತೀರಾ ಅನ್ನೋದಾದರೆ ಜಸ್ಟ್ ನೀವು ವಾಯ್ಸ್ನ ಮಾತ್ರ ಕೇಳಿಸ್ಕೊಳ್ತಾ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಈ ಒಂದು ಬಾಸ್ಕೆಟಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ಫಸ್ಟ್ಗೆ ನಾನು ಕೌಂಟರ್ ಮೇಲೆ ಇಟ್ಟಿದ್ದೀನಿ. ಈಗ ಒನ್ಸ್ ಕ್ಯಾಬಿನೆಟ್ನ ಓಪನ್ ಮಾಡಿದ್ರೆ ಎಲ್ಲ ಪಾತ್ರೆಗಳನ್ನ ಅಟ್ ಎ ಟೈಮೇ ಇಟ್ಬಿಟ್ಟು ಕ್ಯಾಬಿನೆಟ್ನ ಕ್ಲೋಸ್ ಮಾಡ್ಬೋದು. ಪ್ರತಿ ಸರಿ ಕ್ಯಾಬಿನೆಟ್ನ ಓಪನ್ ಮಾಡೋದಕ್ಕಿಂತ ಈ ಥರ ಟ್ರಿಕ್ಸ್ನ ಫಾಲೋ ಮಾಡೋದಾದರೆ ಕೆಲಸಗಳು ಈಸಿ ಆಗುತ್ತೆ. ಈಗ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೋಣ ಅನ್ನೋದ್ರಿಂದ ತರಕಾರಿನ ತೆಗಿತಾ ಇದ್ದೀನಿ.
ಟ್ರಿಪ್ ಹೋಗೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನ ಖಾಲಿ ಮಾಡಿ ಒಂದು ಟೈಮ್ಗೆ ಪಲಾವ್ಗಾಗೋಷ್ಟು ತರಕಾರಿ ಮಾತ್ರನೇ ಉಳಿಸ್ಬಿಟ್ಟು ಹೋಗಿದ್ದೆ. ಈಗ ಪಲಾವ್ ಮಾಡೋಣ ಅನ್ನೋದ್ರಿಂದ ತರಕಾರಿಗಳನ್ನ ತೆಗೆದಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತರಕಾರಿ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲ ನಾನು ಪಲಾವ್ ಮಾಡ್ತಾ ಇದ್ದೀನಿ. ಇದರ ಡೀಟೇಲ್ ರೆಸಿಪಿನ ಈಗಾಗಲೇ ಶೇರ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ರೆಸಿಪೀಸ್ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಫ್ರೆಶ್ ಆಗಿ ಆಗ್ತಾನೆ ಕುಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಒಂದು ಒಳ್ಳೆ ಫ್ಲೇವರ್ ಅನ್ನೋದು ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಫ್ಲೇವರ್ಫುಲ್ ಆಗಿ ಬಾಯಿಗೆ ಹಿತವಾಗಿರಬೇಕು ಅನ್ನೋದಾದರೆ ಬಿರಿಯಾನಿ ಮಸಾಲ ಅಥವಾ ಬಿರಿಯಾನಿ ಪೌಡರ್ನ ನಾವು ಆ್ಯಡ್ ಮಾಡಿದಾಗ ಪಲಾವ್ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಬೆಳಗಿನ ಪೂಜಾ ವೈಬ್ಸ್ ಇದೆಲ್ಲ ಕೂಡ ಎವ್ರಿ ಡೇ ಇರೋ ಅಂಥದ್ದೇ. ಆಗಾಗ ಮಾತ್ರ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಳ್ತಾ ಇರ್ತೀನಿ. ವಿಡಿಯೋ ಕಂಟಿನ್ಯೂಟಿ ಆಗಿರುತ್ತೆ ಅನ್ನೋದ್ರಿಂದ. ಹೊಸ್ಲ ಮೇಲೆ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಹತ್ರ ಎಲ್ಲಾನು ರಂಗೋಲಿ ಹಾಕಿದ್ದಾಯಿತು. ಇಂದಿನ ವ್ಲಾಗ್ ನೀವು ನೋಡಿದರೆ ನಾನು ಎಲ್ಲ ಗಿಡಗಳನ್ನ ಸನ್ಲೈಟ್ಗೋಸ್ಕರ ಈ ಥರ ಬಾಲ್ಕನಿಯಲ್ಲಿ ಇಟ್ಟಿದ್ದೆ. ಈಗ ಎಲ್ಲ ಗಿಡಗಳನ್ನ ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ಗಿಡಗಳು ಇಡೋದಕ್ಕಿಂತ ಮುಂಚೆ ಎಲೆಗಳ ಮೇಲಿರುವಂಥ ಧೂಳೆಲ್ಲ ಕೂಡ ನೀಟಾಗಿ ತೊಳೆದ್ಬಿಟ್ಟು ಇಡ್ತೀನಿ. ಬಟ್ ಎಲ್ಲದನ್ನ ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಅದನ್ನೆಲ್ಲ ಸ್ಕಿಪ್ ಮಾಡಿ ತೋರಿಸ್ತಿದ್ದೀನಿ. ಲಾಸ್ಟ್ ವಿಡಿಯೋಗೆ ನಿಮ್ಮಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಇಷ್ಟೆಲ್ಲ ಪ್ಲಾಂಟ್ಸ್ನ ಇಟ್ಕೊಂಡು ಮನೆ ಕೆಲಸಗಳನ್ನ ನಿಭಾಯಿಸಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ, ಅದರಲ್ಲೂ ಮಂತ್ಲಿ ಸೈಕಲ್ಸ್ ಬಂದಾಗ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಈಗಾಗಲೇ ನಾನು ಮಂತ್ಲಿ ಸೈಕಲ್ಸ್ ಟೈಮಲ್ಲಿ ಯಾವ್ಯಾವ ರೀತಿ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದು ಕೆಲವೊಂದು ವೀಡಿಯೋಸ್ ಮುಖಾಂತರ ಶೇರ್ ಮಾಡಿದ್ದೀನಿ. ಮೇ ಬಿ ನೀವು ಮೆಂಬರ್ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಓಲ್ಡ್ ವೀಡಿಯೋಸ್ನ ಸ್ಕ್ರೋಲ್ ಮಾಡಿ ನೋಡಿದ್ರೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಇಲ್ಲಿ ಬ್ರೀಫ್ ಆಗಿ ಹೇಳೋದಾದರೆ ಮಂತ್ಲಿ ಸೈಕಲ್ಸ್ ಇರುವಂಥ ಟೈಮಲ್ಲಿ ಆಲ್ಮೋಸ್ಟ್ ಫಸ್ಟ್ ಆರ್ ಸೆಕೆಂಡ್ ಡೇ ಪೂರ್ತಿ ರೆಸ್ಟಲ್ಲೇ ಇರ್ತೀನಿ. ಆ ಡೇಸ್ ನನ್ನ ಗಿಡಗಳಿಗೆ ಜಾಸ್ತಿ ನೀರು ಹಾಕೋವಂಥದ್ದು ಇದನ್ನೆಲ್ಲನೂ ಮಾಡೋಕ್ಕೋಗಲ್ಲ. ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್, ಮಕ್ಕಳ ಹೆಲ್ಪ್ನ ತೊಗೊಂಡು ಗಿಡಗಳಿಗೆ ವಾಟರಿಂಗ್ ಅನ್ನೋದು ಮಾಡ್ತೀನಿ. ಇನ್ನು ನಮ್ಮ ಸುತ್ತಮುತ್ತಲಿರುವಂಥ ತುಂಬ ಜನ ಕೇಳುವಂಥ ಕ್ವಶನ್ಸ್, ನಿಮ್ಮ ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ನ ಹಾಕ್ತೀರಾ, ತುಂಬ ಹೆಲ್ತಿಯಾಗಿ ಗ್ರೋ ಆಗುತ್ತೆ ಅಲ್ವಾ, ತುಂಬ ಉದ್ದವಾಗಿ ಬೆಳೆದಿದೆ, ಬುಷಿಯಾಗಿ ಬೆಳೆದಿದೆ ಅಂತ. ಗಿಡಗಳಿಗೆ ಅಂತಲೇ ಸಪ್ರೇಟಾಗಿ ಏನು ಫರ್ಟಿಲೈಸರ್ನ ನಾನು ಇನ್ನೂ ಆ್ಯಡ್ ಮಾಡಿಲ್ಲ. ಜಸ್ಟು ಅಕ್ಕಿ, ಬೇಳೆಕಾಳುಗಳು, ತರಕಾರಿ ತೊಳೆದಿರುವಂಥ ನೀರು ಮತ್ತು ತರಕಾರಿ ಸಿಪ್ಪೆನ ಫರ್ಮೆಂಟ್ ಮಾಡಿ ಅದರ ಒಂದು ನೀರನ್ನ ಕೂಡ ಗಿಡಗಳಿಗೆ ಆ್ಯಡ್ ಮಾಡ್ತೀನಿ ml ಪ್ರಕಾರ. ಈ ಥರ ಕೆಲವೊಂದು ಬೇಸಿಕ್ ಟಿಪ್ಸ್ನ ಮಾತ್ರನೇ ಫಾಲೋ ಮಾಡ್ತೀನಿ. ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ನ ಬೆಳೆಸೋವಂಥದ್ದು ತುಂಬಾ ಈಸಿ. ಅದರ ಮೇಂಟೆನೆನ್ಸ್, ಕೇರಿಂಗ್ ಟ್ರಿಕ್ಸ್ ಗೊತ್ತಾದರೆ ಗಿಡಗಳನ್ನ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ ಎಲ್ಲನೂ ರೆಡಿ ಆಗಿದೆ. ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳೆಲ್ಲನೂ ಹಾಕಿದ್ವಲ್ಲ, ಅದೆಲ್ಲ ಕೂಡ ನೀಟಾಗಿ ವಾಶ್ ಆಗಿದೆ. ಇದನ್ನೆಲ್ಲ ಕೂಡ ಈಗ ಒಣಗಾಕಬೇಕು. ಕೆಲವೊಂದು ಬಟ್ಟೆಗಳಲ್ಲಿ ತುಂಬಾ ಮಾರ್ಕ್ಸ್ ಅನ್ನೋದು ಆಗಿತ್ತು. ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ ಕೊಳೆ ಎಲ್ಲ ನೀಟಾಗಿ ಹೋಗಿದೆಯೋ ಇಲ್ವಾ ಅಂತ. ನಾನು ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದು ಬ್ರ್ಯಾಂಡೆಡ್ ಕ್ಲಾತ್ಸು ಕೊಳೆ ಆಗಿದ್ರೂ ಮಿಷಿನ್ಗೆ ಹಾಕಿದ್ರೆ ನೀಟಾಗಿ ವಾಶ್ ಆಗಿರುತ್ತೆ. ಅದೇ ಕೆಲವೊಂದು ನಾರ್ಮಲ್ ಕ್ಲಾತ್ಸು ಸ್ವಲ್ಪ ಕೊಳೆ ಆಗಿದ್ರೂ ಮಿಷಿನ್ಗೆ ಹಾಕಿದ್ರೆ ವಾಶ್ ಆಗೋದೇ ಇಲ್ಲ. ಅಂಥ ಕ್ಲಾತ್ಸ್ನ ನಾವು ಒಂದು ಸತಿ ಬ್ರಷ್ ಮಾಡಿ ಅಥವಾ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ಮಿಷಿನಲ್ಲಿ ಹಾಕಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಗಿಡಗಳಿಗೂ ಕೂಡ ವಾಟರಿಂಗ್ ಮಾಡಬೇಕಾಗಿತ್ತು. ಗಿಡಗಳಿಗೆಲ್ಲ ನೀರು ಹಾಕಿ ಆಮೇಲೆ ಬಟ್ಟೆಗಳೆಲ್ಲನೂ ಒಣಗಾಕಿದ್ದೀನಿ. ಸೂಟ್ ಕೇಸಲ್ಲಿರುವಂಥ ಬಟ್ಟೆಗಳೆಲ್ಲನೂ ಇನ್ನೂ ಎತ್ತಿಟ್ಟಿರಲಿಲ್ಲ. ಆಲ್ಮೋಸ್ಟ್ 3 days ಏನೋ ಆಗಿದೆ. ಇದರಲ್ಲೆಲ್ಲ ಕೂಡ ಯೂಸ್ ಮಾಡದೇ ಇರೋವಂಥ ಕ್ಲಾತ್ಸ್ ಮಾತ್ರನೇ ಇದೆ. ಈಗ ಆ ಕ್ಲಾತ್ಸ್ನೆಲ್ಲ ಕೂಡ ಕಬೋರ್ಡ್ಸಲ್ಲೇ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಕಬೋರ್ಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕೆಲವೊಂದು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇಲ್ಲ. ಪ್ರತಿ ಸಲ ಟ್ರಾವೆಲ್ ಮಾಡುವಾಗ ಸ್ಕಿನ್ ಕೇರ್ಗೆ ಮತ್ತು ಟಾಯ್ಲೆಟರೀಸ್ಗಂತಲೇ ಈ ಒಂದು ಪೌಚಸ್ನ ಸಪ್ರೇಟಾಗಿ ಯೂಸ್ ಮಾಡ್ತೀನಿ. ಅದನ್ನೆಲ್ಲ ಕೂಡ ಖಾಲಿ ಮಾಡಿಕೊಂಡು ಈ ಒಂದು ಬಾಟಲ್ಸ್ ಇರ್ಬೋದು, ಆಮೇಲೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು, ಅದನ್ನೆಲ್ಲ ಕೂಡ ನಾನು ಡ್ರೆಸ್ಸಿಂಗ್ ಯೂನಿಟಲ್ಲಿ ಜೋಡಿಸ್ಕೊಳ್ತೀನಿ. ಇದು ಕೂಡ ಡೈಪರ್ ಬ್ಯಾಗು. ಇದರಲ್ಲಿ ಎಮರ್ಜೆನ್ಸಿಗೋಸ್ಕರ ಒಂದೊಂದು ಪೇರ್ ಆಫ್ ಕ್ಲಾತ್ಸ್ನ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಕೂಡ ಈಗ ತೆಗಿತಾ ಇದ್ದೀನಿ. ಮಕ್ಕಳ ಜೊತೆ ಟ್ರಾವೆಲ್ ಮಾಡುವಾಗ ಕೆಲವೊಂದು ಬೇಡದೇ ಇರುವಂಥ ಎಸೆನ್ಷಿಯಲ್ಸ್ ಎಲ್ಲನೂ ಕ್ಯಾರಿ ಮಾಡಲೇಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರೋವಂಥದ್ದು ನೆಕ್ಸ್ಟ್ ಡೇ ಮಾರ್ನಿಂಗು. ಇದು ಒಂದು ವೀಕೆಂಡ್ ಮಾರ್ನಿಂಗು. ಯೂಶ್ವಲಿ ವೀಕೆಂಡ್ಸಲ್ಲಿ ವಾಕಿಂಗ್ ಎಲ್ಲ ಮುಗಿಸಿ ಆಮೇಲೆ ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನ ಕಿತ್ಕೊಳ್ಳೋಣ ಅನ್ನೋದ್ರಿಂದ ಬ್ರಾಸ್ ಪ್ಲೇಟ್ನ ತೊಗೊಂಡು ಬಂದಿದ್ದೀನಿ. ಫಸ್ಟಿಗೆ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲನೂ ಇತ್ತು. ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು. ಆ ಬಿಸಿಲಿಗೆ ನಿಂತ್ಕೊಂಡ್ರೆ ಸ್ವಲ್ಪ ಬಾಡಿ ಆಕ್ಟಿವ್ ಆಗ್ಬೋದು ಅನ್ನೋದ್ರಿಂದ ಬಿಸಿಲಲ್ಲಿ ನಿಂತ್ಕೊಂಡು ಕೆಲವೊಂದು ಕೆಲಸಗಳೆಲ್ಲನೂ ಮುಗಿಸ್ಕೊಳ್ತಾ ಇದ್ದೀನಿ.
ನಿಮ್ಮಲ್ಲಿ ತುಂಬ ಜನ ಕೇಳ್ತಿದ್ರು ಇಷ್ಟೊಂದು ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸಗಳನ್ನ ಯಾವ ಥರ ಮಾಡ್ಕೊಳ್ತೀರಾ ಅಂತ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಲೇಸಿನೆಸ್ ಇದ್ದೇ ಇರುತ್ತೆ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಅದರ ವರ್ಕ್ ಲೋಡು ಅದ್ರ ಜೊತೆಗೆ ಈ ಒಂದು ಟ್ರಿಪ್ಪಿಂದ ಸ್ವಲ್ಪ ಬಾಡಿ ಟಯರ್ಡ್ ಆಗಿ ಫೀಲ್ ಆಗ್ತಿತ್ತು. ಹೋಲ್ ವೀಕು ಲೇಸಿಯಾಗೆ ಫೀಲ್ ಆಗ್ತಿತ್ತು. ಜಸ್ಟ್ ಮಾರ್ನಿಂಗ್ಸ್ ಮಾತ್ರನೇ ಆ್ಯಕ್ಟಿವ್ ಆಗಿ ಕೆಲವೊಂದು ಬೇಸಿಕ್ ರೊಟೀನ್ಸ್ನ ಫಾಲೋ ಮಾಡ್ತಿದ್ದೆ. ಅದು ಬಿಟ್ಟರೆ ಈವ್ನಿಂಗ್ವರೆಗೂ ಕೂಡ ಸ್ವಲ್ಪ ರೆಸ್ಟ್ ಮಾಡಲ್ಲೇ ಇರ್ತಿದ್ದೆ. ಈಗ ಪುನಃ ಬಾಡಿ ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ. ಯೂಶಲಿ ಪ್ರತಿಯೊಬ್ಬರಿಗೂ ಈ ಒಂದು ಫೀಲಿಂಗ್ ಅನ್ನೋದು ಇದ್ದೇ ಇರುತ್ತೆ. ಮಧ್ಯದಲ್ಲಿ ನಮಗೆ ಆಗಾಗ ಈ ಥರ ಲೇಸಿನೆಸ್ ಫೀಲ್ ಆಗ್ತಿದೆ ಅನ್ನೋದಾದರೆ ನಾವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಬಾಡಿಗೆ ಬೇಕಾಗಿರುವಂಥ ರೆಸ್ಟ್ನ ಕೊಡೋದಾದರೆ ಮತ್ತೆ ಡೆಫಿನೆಟ್ಲಿ 100% ಬಾಡಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೇಚರ್ಗೆ ಅಥವಾ ಪ್ರಕೃತಿಗೆ ಎಷ್ಟು ಹತ್ತಿರವಾಗಿರ್ತೀವೋ ಅಷ್ಟು ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಗಿಡಗಳಲ್ಲಿ ಎಷ್ಟು ನಿಂಬೆಹಣ್ಣು ಬಿಟ್ಟಿದೆ, ಎಷ್ಟು ಹೂವು ಬಿಟ್ಟಿದೆ ಅದನ್ನೆಲ್ಲ ಕೂಡ ನೋಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ಹೂಗಳೆಲ್ಲನೂ ತೊಗೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಇನ್ನು ಪೂಜಾ ರೂಮ್ನ ಯಾವ ಥರ ಡಿಪ್ ಕ್ಲೀನ್ ಮಾಡ್ಕೊಳ್ತೀನಿ ಅದನ್ನೆಲ್ಲ ಆಗಾಗ ಶೇರ್ ಮಾಡ್ತಾನೆ ಇರ್ತೀನಿ. ಡೈಲಿ ಬೇಸಿಸ್ ಮೇಲೆ ಫ್ಲೋರ್ ಮಾತ್ರನೇ ಕ್ಲೀನ್ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಪೂಜಾ ಕಟ್ಟೆನ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಪೂಜೆಗೆ ಯೂಸ್ ಮಾಡೋವಂಥ ಆಯಿಲೆಲ್ಲ ಖಾಲಿ ಆಗಿತ್ತು. ಬಾಟಲ್ನ ಒಂದ್ಸರಿ ಚೆಕ್ ಮಾಡಿದೆ, ನೀಟಾಗೇ ಇದೆ. ಜಸ್ಟ್ ಮೇಲೆ ಮಾತ್ರ ಸ್ವಲ್ಪ ಗ್ರೀಸಿನೆಸ್ ಅನಿಸ್ತಿತ್ತು. ಒಂದು ಟಿಶ್ಯೂನ ತೊಗೊಂಡು ನೀಟಾಗಿ ವೈಪ್ ಮಾಡಿಕೊಂಡು ಆಮೇಲೆ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಪೂಜಾ ರೂಮಲ್ಲಿ ನಾರ್ಮಲ್ ಪ್ಲಾಸ್ಟಿಕ್ ಬಾಟಲ್ಸ್ಗಿಂತ ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಇರ್ಬೋದು ಅಥವಾ ಗ್ಲಾಸ್ ಬಾಟಲ್ಸ್ನ ಆಯಿಲ್ಗೋಸ್ಕರ ಯೂಸ್ ಮಾಡೋದಾದರೆ ಅದರ ಮೇಂಟೆನೆನ್ಸ್ ಕ್ಲೀನಿಂಗ್ ತುಂಬ ಈಸಿ ಆಗುತ್ತೆ. ಪೂಜಾ ರೂಮ್ ಕಟ್ಟೆ ಎಲ್ಲನೂ ಒಂದ್ಸತಿ ವೈಪ್ ಮಾಡಿಕೊಂಡು ಈಗ ಫ್ಲೋರ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಪೂಜೆ ಅನ್ನೋದು ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಬಾಡಿ ಕೂಡ ಈ ಒಂದು ವೈಬ್ರೇಷನ್ಸಿಂದ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಮೂಡಲ್ಲಿರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿವರೆಗೂ ಶೇರ್ ಮಾಡಿರುವಂತಹ ಎಲ್ಲ ಕ್ಲಿಪ್ಪಿಂಗ್ಸು ಕೂಡ ಮಾರ್ನಿಂಗ್ ಶೂಟ್ ಮಾಡ್ಕೊಂಡಿರುವಂಥದ್ದೇ. ಬಟ್ ಈಗ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಈವ್ನಿಂಗ್ ಶೂಟ್ ಮಾಡ್ಕೊಂಡಿರೋವಂಥದ್ದು. ಊರಿಂದ ಈಗ ತಾನೇ ಬಂದಿದ್ದೀವಿ. ಈಗಾಗಲೇ 2 days ಬಿಫೋರ್ ಕೂಡ ಒಂದ್ಸತಿ ಹೋಗಿದ್ವಿ. ಅವಾಗ ತಂದಿರುವಂಥ ತರಕಾರಿ ಕೂಡ ಇಲ್ಲೇ ಇದೆ. ಮತ್ತು ಈಗ ತಂದಿರುವಂಥ ಕೆಲವೊಂದು ತರಕಾರಿ ಕೂಡ ಅಲ್ಲೇ ಇಟ್ಬಿಟ್ಟು ಎಲ್ಲದನ್ನ ಕೂಡ ಒಂದ್ಸತಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಡಿಕ್ಲಟರ್ ಮಾಡ್ತಾ ಇದ್ದೀನಿ. ಅಡಿಕೆ ತೊಗೊಂಡು ಬಂದಿದ್ವಿ, ಹಳೇದೆಲ್ಲ ಸಪ್ರೇಟ್ ಕವರ್ಗೆ ಹಾಕ್ಬಿಟ್ಟು ಈಗ ತೊಗೊಂಡು ಬಂದಿರುವಂಥದ್ದು ಕಂಟೈನರಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದೀನಿ. ಇನ್ನು ತರಕಾರಿ ಎಲ್ಲನೂ ಜಾಸ್ತಿನೇ ಇತ್ತು, ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ಅನ್ನೋದ್ರಿಂದ ನಾನು ಒಂದು ಚೀಲದಿಂದ ಈ ಥರ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಎಲ್ಲ ತರಕಾರಿಗಳನ್ನ ಈ ಥರ ಹರಡ್ಕೊಳ್ತಾ ಇದ್ದೀನಿ. ಮೊದಲು ಕರ್ಬೇವನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಈ ಕರ್ಬೇವು ತಂದು ಈಗಾಗಲೇ 2 days ಆಗಿದೆ. ಅದರಿಂದ ಒಂದು ಸ್ವಲ್ಪ ಕಪ್ಪಗಾಗಿತ್ತು. ಬಟ್ ಕಪ್ಪಗಾಗಿದ್ರೂ ಕೂಡ ಬಾತ್ ಪೌಡರಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅನ್ನೋದ್ರಿಂದ ಯಾವ್ಯಾವುದು ಚೆನ್ನಾಗಿದೆಯೋ ಅದನ್ನೆಲ್ಲ ಕೂಡ ನೀಟಾಗಿ ತೆಗೆದುಬಿಟ್ಟು ಒಂದ್ಸತಿ ವಾಶ್ ಮಾಡ್ಕೊಳ್ತೀನಿ. ಇನ್ನು ತರಕಾರಿ ಎಲ್ಲ ಏನಿತ್ತು ಸ್ವಲ್ಪ ಹಸಿಮೆಣಸು ಎಲ್ಲನೂ ತೊಗೊಂಡು ಬಂದಿದ್ವಿ, ಅದನ್ನು ಕೂಡ ಬಿಡಿಸಿ ಇಟ್ಕೊಳ್ಬೇಕು. ಸೊಪ್ಪೆಲ್ಲ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಟರು. ಇಲ್ಲ ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದಾದರೆ ಒಳಗಡೆ ಕಳ್ತೋಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಕರ್ಬೇವನ್ನ ತೊಳೆದು ಸೈಡ್ಗೆ ಇಟ್ಟು ಈಗ ಹಸಿಮೆಣಸಿನ್ಕಾಯಿ ಕೂಡ ತೊಳಿಬೇಕು. ಹಸಿಮೆಣಸಿನ್ಕಾಯಿಗೆ ತುಂಬ ಪೆಸ್ಟಿಸೈಡ್ಸ್ ಅನ್ನೋದು ಹೊಡೆದಿರ್ತಾರೆ. ಒಂದ್ಸತಿ ಉಪ್ಪು ನೀರಿಂದ ನೀಟಾಗಿ ತೊಳೆದ್ಬಿಟ್ಟು ಅದೇ ಬಾಸ್ಕೆಟಲ್ಲೇ ಸೈಡ್ಗೆ ಈ ಥರ ಇಟ್ಕೊಳ್ತಾ ಇದ್ದೀನಿ. ಪೂರ್ತಿ ಡ್ರೈ ಆದಮೇಲೆ ತೊಟ್ಟಗಳನ್ನ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇನ್ನು ಸೊಪ್ಪು ಕೂಡ ಬಿಡಿಸಿಟ್ಕೊಳ್ಳೋಣ ಅನ್ನೋದ್ರಿಂದ ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ಊರಲ್ಲಿ ಊಟ ಮಾಡಿ ಲೇಟಾಗಿ ಬಿಟ್ಟಿದ್ದರಿಂದ ಅಡುಗೆ ಮಾಡೋ ಅವಶ್ಯಕತೆ ಏನೂ ಇರಲಿಲ್ಲ. ಮಧ್ಯಾಹ್ನ ಊರಿಗೆ ಹೋಗಿ ಸಂಜೆ ಇಮಿಡಿಯೇಟಾಗಿ ವಾಪಸ್ ಬಂದರೂ ಕೂಡ ಬಾಡಿ ಅಷ್ಟೊಂದು ಟಯರ್ಡಾಗಿ ಏನು ಫೀಲ್ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಒಂದು 3 to 4 days ಒಂದು ಸ್ವಲ್ಪ ರೆಸ್ಟಲ್ಲೇ ಇದ್ವಲ್ಲ, ಬಾಡಿ ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾ ಇದ್ದಿದ್ದ ಕಾರಣ ಎಲ್ಲ ತರಕಾರಿಗಳನ್ನ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಸೋಮಾರಿತನದಿಂದ ಅಥವಾ ಲೇಸಿನೆಸ್ಸಿಂದ ಇದ್ದಾಗ ಕೆಲಸಗಳನ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ಈ ಒಂದು ವಿಡಿಯೋ ಮೋಟಿವೇಶ್ನಲ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.